ಮತ್ತೊಂದು ಆಘಾತಕಾರಿ ಸುದ್ದಿ. ಇರಾನ್ ದಾಳಿಗೆ ಮತ್ತಿಬ್ಬರು ಭಾರತೀಯರು ಬಲಿಯಾಗಿದ್ದಾರೆ. ಇರಾನ್ ದಾಳಿಗೆ ಮತ್ತಿಬ್ಬರು ಭಾರತೀಯರು ಸಾವನ್ನಪ್ಪಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಆ ಮೂಲಕ ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧದಲ್ಲಿ ಭಾರತೀಯರ ಸಾವಿನ ಸಂಖ್ಯೆ 5ಕ್ಕೆ ಏರಿಕೆಯಾಗಿದೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರತಕ್ಕಂತಹ ಯುದ್ಧದ ಕಾರ್ಮೋಡ. ಇರಾನ್ ದಾಳಿಗೆ ಮತ್ತಿಬ್ಬರು ಭಾರತೀಯರು ಬಲಿಯಾಗಿದ್ದಾರೆ. ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧದಲ್ಲಿ ಭಾರತೀಯರ ಸಾವಿನ ಸಂಖ್ಯೆ 5ಕ್ಕೆ ಏರಿಕೆಯಾಗಿದೆ. ರಾಜಸ್ಥಾನ ಮತ್ತು ಬಿಹಾರ ಮೂಲದ ಯುವಕರು ಮೃತಪಟ್ಟಿದ್ದಾರೆ. ರಾಜಸ್ಥಾನ ಮೂಲದ ದಿಲೀಪ್, ಬಿಹಾರ ಮೂಲದ ಕ್ಯಾಪ್ಟನ್ ಆಶೀಶ್ ಸಾವನ್ನಪ್ಪಿದ್ದಾರೆ. ಸರಕು ಸಾಗಣೆ ಹಡಗಿನ ಮೇಲೆ ಇರಾನ್ ದಾಳಿ ಮಾಡಿದೆ. ಒಮನ್ ದೇಶದ ಖಶಬ್ ಬಂದರಿನ ಮೇಲೆ ಇರಾನ್ ದಾಳಿ ಮಾಡಿದೆ. ಈ ವೇಳೆ ಹಡಗಿನಲ್ಲಿದ್ದಂತಹ ಇಬ್ಬರು ಭಾರತೀಯ ಯುವಕರು ಮೃತಪಟ್ಟಿದ್ದಾರೆ. ನೋಡಿ, ಫೋಟೋದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಇವರು ಕ್ಯಾಪ್ಟನ್ ಆಶೀಶ್ ಅಂತ ಮೃತಪಟ್ಟಿರ್ತಕ್ಕಂಥವ್ರು. ಇವರು ಕ್ಯಾಪ್ಟನ್ ಆಶೀಶ್. ಮಗದೊಂದು ಕಡೆ ರಾಜಸ್ಥಾನ ಮೂಲದ ದಿಲೀಪ್ ಅನ್ನೋರು ಸಹ ಸಾವನ್ನಪ್ಪಿದ್ದಾರೆ. ಇರಾನ್ ನಡೆಸಿರ್ತಕ್ಕಂಥ ದಾಳಿ, ಸರಕು ಸಾಗಣೆ ಹಡಗಿನ ಮೇಲೆ ನಡೆಸಿರ್ತಕ್ಕಂಥ ದಾಳಿಯಲ್ಲಿ ಇಬ್ಬರು ಯುವಕರು ಸಾವನ್ನಪ್ಪಿದ್ದಾರೆ. ರಾಜಸ್ಥಾನ ಮತ್ತು ಬಿಹಾರ ಮೂಲದವರು. ಸೊ ಅಲ್ಲಿಗೆ ಭಾರತೀಯರ ಸಾವಿನ ಸಂಖ್ಯೆ 5ಕ್ಕೆ ಏರಿಕೆಯಾಗಿದೆ. ದಿಲೀಪ್ ಫೋಟೋ ಕೊಟ್ಟಿದ್ನಲ್ಲ, ನೋಡಿ, ಇಬ್ಬರು ಭಾರತೀಯ ಮೂಲದವರು ಮೃತಪಟ್ಟಿದ್ದಾರೆ. ಇದು ಒಮನ್ ದೇಶದ ಖಶಬ್ ಬಂದರಿನ ಮೇಲೆ ಇರಾನ್ ನಡೆಸಿರ್ತಕ್ಕಂಥ ದಾಳಿ. ಇರಾನ್ ತನ್ನ ಸುತ್ತಮುತ್ತ ಇರತಕ್ಕಂತಹ ಎಲ್ಲ ಇಸ್ಲಾಮಿಕ್ ರಾಷ್ಟ್ರಗಳ ಮೇಲೆ ದಾಳಿ ಮಾಡ್ತಾ ಇದೆ. ಪ್ರಮುಖವಾಗಿ ಅಮೆರಿಕನ್ ಸೇನಾ ನೆಲೆಗಳು ಮತ್ತು ಸುತ್ತಮುತ್ತ ಇರತಕ್ಕಂತಹ ಸುನ್ನಿ ದೇಶಗಳ ಮೇಲೆ ಇರಾನ್ ದಾಳಿ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿಯವರೆಗೆ 12 ದೇಶಗಳ ಮೇಲೆ ಇರಾನ್ ದಾಳಿ ಮಾಡಿದೆ. ಒಮನ್ ದೇಶದ ಖಶಬ್ ಬಂದರಿನ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು. ಈ ಬಂದರಿನಲ್ಲಿ ಹಡಗೊಂದು ನಿಂತ್ಕೊಂಡಿತ್ತು. ಇದು ಸರಕು ಸಾಗಣೆ ಹಡಗು. ಇದರಲ್ಲಿ ನಮ್ಮ ಭಾರತೀಯ ಮೂಲದ ಇಬ್ಬರು ಯುವಕರು ಕೆಲಸ ಮಾಡ್ತಾ ಇದ್ರು. ಒಬ್ಬರ ಹೆಸರು ದಿಲೀಪ್ ಅಂತ, ಇವರು ರಾಜಸ್ಥಾನ ಮೂಲದವರು. ಮಗದೊಬ್ಬರು ಬಿಹಾರ ಮೂಲದ ಕ್ಯಾಪ್ಟನ್ ಆಶೀಶ್ ಅಂತ. ಸೊ ಇಷ್ಟು ಇಬ್ಬರು ಸಾವನ್ನಪ್ಪಿದ್ದಾರೆ. ಅಲ್ಲಿಗೆ ಈ ಯುದ್ಧ ಏನು ಪ್ರಾರಂಭ ಆಯಿತು, ಈ ಯುದ್ಧದಲ್ಲಿ ಭಾರತೀಯರು ಮಡಿದ ಸಂಖ್ಯೆ 5ಕ್ಕೆ ಏರಿಕೆಯಾಗಿದೆ. 5 ಜನ ಇಲ್ಲಿಯವರೆಗೆ ಮೃತಪಟ್ಟಿದ್ದಾರೆ ಭಾರತೀಯ ಮೂಲದವರು. ಬರೀ ಭಾರತ ಮಾತ್ರ ಅಲ್ಲ, ವಿವಿಧ ದೇಶಗಳ ಪ್ರಜೆಗಳು ಸಹ ಈ ಎರಡೂ ದೇಶಗಳ ನಡುವಿನ ಈ ಒಂದು ಯುದ್ಧದ ದಾಹಕ್ಕೆ ಬಲಿಯಾಗ್ತಾ ಇರ್ತಕ್ಕಂಥದ್ದು. ಇಲ್ಲಿಯವರೆಗೆ ಇರಾನ್ನ 1000ಕ್ಕೂ ಹೆಚ್ಚು ನಾಗರಿಕರು ಮೃತಪಟ್ಟಿದ್ದಾರೆ. ಇನ್ನೂ ಸಹ ದಾಳಿ ಪ್ರತಿದಾಳಿ ಮುಂದುವರಿತಾ ಇದೆ. ಅಕ್ಷರಶಃ ಮಧ್ಯಪ್ರಾಚ್ಯ ರಣಾಂಗಣವಾಗಿ ಬದಲಾಗಿರ್ತಕ್ಕಂಥದ್ದು. ಯುದ್ಧದ ದಾಹಕ್ಕೆ ಎರಡೂ ರಾಷ್ಟ್ರಗಳು ಇವತ್ತು ದಾಳಿ ಪ್ರತಿದಾಳಿಗಳನ್ನು ನಡೆಸ್ಕೊಳ್ತಾ ಇವೆ. ಏನಂದರೆ ಏನೂ ಬಿಡ್ತಾ ಇಲ್ಲ. ಅದು ಸೇನಾ ನೆಲೆಗಳಾಗಿರಬಹುದು, ಸರ್ಕಾರಿ ಕಟ್ಟಡಗಳು, ಜನವಸತಿ ಪ್ರದೇಶಗಳು, ಅಮೆರಿಕಾದ ಸೇನಾ ನೆಲೆಗಳಾಗಿರಬಹುದು, ಎಲ್ಲದರ ಮೇಲೂ ಸಹ ದಾಳಿ ನಡೀತಾ ಇದೆ. ಮಗದೊಂದು ಕಡೆ ರಾಜಸ್ಥಾನ ಮೂಲದ ದಿಲೀಪ್ ಅವರ ಫೋಟೋವನ್ನು ಗಮನಿಸ್ತಾ ಇದ್ದೀರಾ. ರಾಜಸ್ಥಾನ ಮೂಲದ ದಿಲೀಪ್. ಸೊ ಇವರಿಬ್ಬರು ಸಹ ಸಾವನ್ನಪ್ಪಿದ್ದಾರೆ. ಸೊ ಅಲ್ಲಿಗೆ ಭಾರತೀಯರ ಸಂಖ್ಯೆ 5ಕ್ಕೆ ಏರಿಕೆಯಾಗಿದೆ. ಈಗ ಯಾರೆಲ್ಲ ಭಾರತೀಯರು ಸಂಕಷ್ಟದಲ್ಲಿ ಸಿಲುಕಾಕೊಂಡಿದ್ದಾರೆ, ಹೆಚ್ಚಾಗಿ ಈ ಅರಬ್ ರಾಷ್ಟ್ರಗಳಲ್ಲಿ ನಮ್ಮ ಭಾರತೀಯರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಆಗ ಅವರೆಲ್ಲರನ್ನ ಸುರಕ್ಷಿತ ಸ್ಥಳಕ್ಕೆ, ತಾಯ್ನಾಡಿಗೆ ಏರ್ಲಿಫ್ಟ್ ಮಾಡಬೇಕು ಅನ್ನುವ ಒಂದು ಚರ್ಚೆ ನಡೀತಾ ಇದೆ. ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಬೇಕಾಗಿರ್ತಕ್ಕಂಥ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವ ಮನವಿಗಳು ಬರ್ತಾ ಇದ್ದಾವೆ. ಆದರೆ ಅಲ್ಲಿ ಏರ್ ಲಿಫ್ಟ್ ಮಾಡಲಿಕ್ಕೆ ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದು ಗೊತ್ತಾಗ್ತಿಲ್ಲ. ಯಾಕಂದರೆ ಕಂಪ್ಲೀಟಾಗಿ
ಆ, ವಾಯು ಪ್ರದೇಶವನ್ನೇ ಬ್ಲಾಕ್ ಮಾಡಿಟ್ಟಿದ್ದಾರೆ ಎಲ್ಲ ಕಡೆಗಳಲ್ಲೂ. ಸೊ ಬರೀ ಲಿಮಿಟೆಡ್ ವಿಮಾನಗಳ ಹಾರಾಟಕ್ಕೆ ಮಾತ್ರ ಅವಕಾಶವನ್ನು ನೀಡಲಾಗಿರ್ತಕ್ಕಂಥದ್ದು. ಸೊ ಇಂಥ ಸಂದರ್ಭದಲ್ಲಿ ಏರ್ ಲಿಫ್ಟ್ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥದ್ದು ಒಂದು ಪ್ರಶ್ನೆ ಕಾಡ್ತಾ ಇದೆ. ಮಗದೊಂದು ಕಡೆ ಅಲ್ಲೇ ಇರ್ತಕ್ಕಂತಹ ಭಾರತೀಯರನ್ನು ಅಲ್ಲಲ್ಲೇ ರಕ್ಷಣೆ ಮಾಡಬೇಕು ಅನ್ನುವ ಒಂದು ಮಾತು ಸಹ ಇದೆ. ಏರ್ ಲಿಫ್ಟ್ ಮಾಡಲಿಕ್ಕೆ ಸಾಧ್ಯವಾಗದೆ ಹೋದರೆ ಅವರೆಲ್ಲರನ್ನ ಅದೇ ದೇಶದಲ್ಲಿ ಸುರಕ್ಷಿತ ಸ್ಥಳಗಳಿಗೆ ರವಾನಿಸಬೇಕು ಅನ್ನುವ ಒಂದು ಮಾತು ಇರ್ತಕ್ಕಂಥದ್ದು. ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಯುವಕರು ಆತಂಕ ಭರಿತರಾಗಿದ್ದಾರೆ. ಆ್ಯಕ್ಚುಲಿ ಅವರೇ ಹೇಳ್ತಿದ್ದಾರೆ, ನಮ್ಮ ಕಣ್ಣೆದುರೇ ಮಿಸೈಲ್ಗಳೆಲ್ಲವೂ ಸಹ ಹಾರು ಹೋಗ್ತಾ ಇದ್ದಾವೆ, ನಮ್ಮ ಕಣ್ಣು ಮುಂದ್ಗಡೆನೇ ದೊಡ್ಡ ದೊಡ್ಡ ಕಟ್ಟಡಗಳು ಧ್ವಂಸವಾಗ್ತಾ ಇದ್ದಾವೆ ಅನ್ನುವಂಥದ್ದು. ಸಹಜವಾಗಿ ಅಲ್ಲಿರ್ತಕ್ಕಂಥ ಭಾರತೀಯರು ಸಾಕಷ್ಟು ಆತಂಕದಲ್ಲಿ ದಿನಗಳನ್ನು ದೂಡ್ತಾ ಇದ್ದಾರೆ.